ನಮ್ಮ ಸುರ್ಪುರ ಸಂಸ್ಥಾನದ ರಾಜರು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀ ರಾಜ ಲಕ್ಷ್ಮೀನಾರಾಯಣ ನಾಯಕರು, ಅದೇ ರೀತಿಯ ಸುರ್ಪುರ ಶಾಸಕರ ಸೋದರಾಗಿರ್ತಕ್ಕಂಥ ಶ್ರೀ ರಾಜಕುಮಾರ್ ನಾಯಕ್ ಅವರೇ, ಹಾಗೂ ಇಲ್ಲಿರುವ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ಮಹೇಶ್ ವಿ ಯಾದವ್ ಅವರೇ, ಮತ್ತು ನಮ್ಮ ವಾಗಣಿಗೆರೆ ಅಮಲಯ್ಯ ಸ್ವಾಮಿ ಅವರೇ, ಕನ್ಯಾಳಿಯ ಬೂರಯ್ಯ ಸ್ವಾಮಿ ಅವರೇ, ಹಾಗೂ ನಮ್ಮ ರೈತ ಸಂಘ ಜಿಲ್ಲಾಧ್ಯಕ್ಷರಂತ ಯಲ್ಲಪ್ಪಣ್ಣ ಮಲ್ಲಿಬಾಯಿ ಅವರೇ, ಹಾಗೂ ಶರಣು ಅವರೇ, ಹಾಗೂ ವೇದಿಕೆ ಇರತಕ್ಕಂಥ ಎಲ್ಲ ಪರಮ ಪೂಜ್ಯರೇ ಮತ್ತು ನನ್ನೆಲ್ಲ ವಾಗಣಿಗೆರೆಯ ಗ್ರಾಮದ ಕಡಕಮಡಿವಾಳೇಶ್ವರ ಭಕ್ತರಿಗೆ ನಮಸ್ಕರಿಸ್ತಾ ನಮ್ಮ ಮಾತು ನೋಡ್ರಿ. ಇವತ್ತ ಸಮಯ 10:30 ಆಗಕತ್ತು. 10:30 ಒಳಗೆ ಊಟ ಇಲ್ಲಾರ ಎಷ್ಟು ಕರೆಕ್ಟಾಗಿ ಶೂ ಅಂದಂಗೆಲ್ಲ ಚಪ್ಪಲಿ ಪಡ್ಕಂತ ಕುಂತಿಲ್ಲ. ನಿಮ್ಮಂತ ಭಕ್ತರು ಇಲ್ಲಿ ಸಿಗಲ್ಲ ಅಂತ ನಾನು ಯಾಕಂದ್ರೆ ನಾವು ನೋಡಿ ರಾತ್ರಿ ಗಾಡಿ ಬಿಟ್ಟು ಕಾರ್ಯಕ್ರಮ ಅಂದ್ರೆ 8 ಗಂಟೆ ಆದ್ರೆ ಆಯ್ತು ಮನೆ ಮೇಲೆ ಬಿಡ್ತಾರೆ, ಯಾರು ಕೂಡ ಕೂಡಲಿ ಯಾರು ಬರಲಿ. ಇವತ್ತು ನನಗೆ ಅರ್ಥ ಆಗದ ಯಾರು ಕಡಕ ಮಡಿವಾಳೇಶ್ವರ ಸಭೆ ಕೂತಿರೋ ಅಥವಾ ನಮ್ಮ ಸುರ್ಪುರ ಸಂಸ್ಥಾನ ರಾಜರ ಸಭೆ ಕೂತಿರೋ ಅಥವಾ ಇನ್ನೂ ಊಟ ನೀಡಿಲ್ಲ ಅಂತ ಮಾಡಿ ಗ್ರಾಮಾಂತರ ಕುಂತಿರೋ ನನಗೆ ಅರ್ಥ ಆಗೋಲ್ಲ. ಯಾಕಂದ್ರೆ ಅವ್ರು ಶೂ ಮಾತಿದ್ರೆ ಚಪ್ಪಲಿ ಬಿಡ್ತಾರೆ, ಪಟ್ ಬಿಡ್ತೀರಿ, ಸಿಕ್ಕರೆ ಬಿಡ್ತಿರೋ ಏನು ಖುಷಿನೇ ಬಿಡ್ತೀವಿ ಹೊಟ್ಟ ಬೆಳೆದ ಸವಾಲು ಹೊಟ್ಟಾರ. ಅದಕ್ಕೆ ಒಂದು ಜೋರ ಹೇಳ್ತೀನಿ, ನಿಮ್ಮಂತ ಹೆಣ್ಮಕ್ಳು ಇವತ್ತ ತಮ್ಮೆಲ್ಲ ಕೆಲಸಗಳು ಜವಾಬ್ದಾರಿಗಳು 108 ಭಕ್ತಿ ಬಂದು ಪುರಾಣ 7 ದಿನ ಯಶಸ್ವಿ ಮಾಡಿ ಅಂತಂದ್ರೆ ಇದಕ್ಕಿಂತ ಶಾಂತಿ ನಾ ಯಾವುದಿಲ್ಲ ಅಂತ ನಾನು ಹೇಳ್ಕೊತೀನಿ. ಯಾವ ಊರೊಳಗೆ ದೇವರು ದೇವಸ್ಥಾನ ಪುರಾಣ ಪ್ರವಚನ ಅಂತ ಹೇಳ್ತಾರ ಆ ಊರೊಳಗೆ ಶಾಂತಿ ಮತ್ತು ಬೆಳೆ ಆರೋಗ್ಯ ನೆಮ್ಮದಿ ಕೊಟ್ಟು ಆ ದೇವ್ರು ಕಾಪಾಡ್ತಾನ ಅಂತ ಭಾಗ ನಾನು ಹೇಳ್ತೀನಿ. ಯಾಕೆ ಹೇಳ್ತಂದ್ರೆ ಒಂದು ಸಣ್ಣ ಕೈತೆ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ನಾನು ನನ್ನ ಸ್ನೇಹಿತ ಭಾಳ ಟೈಮ್ ಕೊಟ್ಟಿಲ್ಲ, 2 ನಿಮಿಷ ಮುಗಿಸಪ್ಪ ಟೈಮ್ ಅಂತ ಹೇಳ ಒಂದೇ ಹೇಳ್ತೀನಿ. ದೇವರು ಎಲ್ಲಿರ್ತಾರಪ್ಪ ಅಂತ ಅನ್ನೋದಕ್ಕೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಟ್ಟು ಒಂದು ಕೈತೆ ಮುಗಿಸ್ತೀನಿ. ಒಂದು ಬಸ್ಸಿನೊಳಗೆ ಒಂದು ಸುಮಾರು 50 ಜನ ಪ್ರಯಾಣ ಮಾಡ್ತಿರ್ತಾರೆ, 50 ಜನ ಹೋಗ್ತಿರ್ತಾರೆ. ಸ್ವಲ್ಪ ಡ್ರೈವರ್ ವೇದಮೂರ್ತಿ ಟೈಪ್ ಒಳ್ಳೆ ಮನುಷ್ಯ ಇರ್ತಾರ. ಆ ಡ್ರೈವರ್ ಹೋಗಂತ ಸಂದರ್ಭದಾಗ ಜಾಸ್ತಿ ಮಳೆ ಗುಡ್ಡಲು ಸಿಡಲು ಬೀಳ್ತಿರ್ತದ, ಬಸ್ ಹೋಗ್ತಾ ಇರ್ತದ. ಅದ್ರಾಗ ಡ್ರೈವರ್ಗೆ ಅನಿಸ್ತದ ಯಾಕೋ ಸಿಡ್ಲು ಬಸ್ ಮೇಲೆ ಬಿಡೋಣಂತ ನಾವು 50 ಜನ ಸಾಯ್ತೀವಿ ಅನ್ನುವಂತ ಡ್ರೈವರ್ಗೆ ಆಗ್ತದ. ಅದ್ರೊಳಗ ಅಮಾಯಕರು ಮುದುಕರು ರೈತರು ಎಲ್ಲರೂ ಇರ್ತಾರ, ಶ್ರೀಮಂತರ ಅಂತ ಅಂದಂತ ಸಂದರ್ಭ ಡ್ರೈವರ್ ಅನಿಸ್ತದ ಅವನಿಗೆ ಒಂದು ಶಕ ಇರ್ತದ. ಹೇಳ್ತಾನ ಇಲ್ಲ ನಮ್ಮ ಅವರಿಗೆ ಯಾರೋ ಒಬ್ರು ಪಾಪದ ಕೆಲಸ ಮಾಡಿವಿ, ನಾವು ದೈವ ವಿರುದ್ಧ ಆಗಿವಿ, ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ವಿರುದ್ಧ ಆಗಿವಿ, ಹಂಗಾಗಿ ಆ ವ್ಯಕ್ತಿ ಸಲುವಾಗಿ ನಮ್ಗೆ ಸಿಡ್ಲು ಕಾಡಕತ್ತದ, ಇನ್ನೇನು ಸಿಡ್ಲು ಬಿದ್ರೆ 50 ಜನ ಸಾಯ್ತೀವಿ, ಹಂಗಾಗಿ ಆ ಮನುಷ್ಯ ಯಾರಾದ್ರೂ ಒಬ್ಬರನ್ನೇ ಇಳ್ಕೊಂಡ್ ಬಿಡ್ರಿ, ಆ ಸಿಡ್ಲು ನಿಮ್ಮ ಮ್ಯಾಗ ಬಿಡ್ತ ನೀವು ಸಾಯಿರಿ, ನಾವು 49 ಜನ ಸೇಫ್ ಆಗ್ತೇವೆ ಅಂತ ಮಾತು ಆ ಡ್ರೈವರ್ ಹೇಳ್ತಾನೆ. ಆಯ್ತು ಕಂಡಕ್ಟರ್ ಹೇಳ್ತಾನೆ ಅವರಪ್ಪ ಮಾರಿ ನಾನು ಬದುಕಬೇಕಾದ ಯಾರು ಕಂಡಿಗೆ ಅಂತ ಹೇಳ್ತಾನ. ಕಂಡಿಗೆ ಅಂತಂದಾಗ ಅದು ಹೆಂಗಂತ ಹೇಳ್ತಾರೆ 50 ಜನ ಎಲ್ಲರೂ ಒಂದೊಂದು ರೀತಿಯಾಗಿರ್ತಾರೆ. ಆದ್ರೆ ಒಬ್ಬ ಮನುಷ್ಯ ಇರ್ತಾನೆ ಸ್ವಲ್ಪ ಬಟ್ಟಿ ಗಿಟ್ಟೆಲ್ಲ ಅಳಿದು ಹಾಕೊಂಡು ಏನೋ ಒಂಥರ ಹಸು ಇಲ್ಲ ಏನೋ ಒಂದು ಚಿಂತಿ ಒಂದು ಸಣ್ಣ ಬ್ಯಾಗ್ ಇಟ್ಕೊಂಡು ಬಸ್ಸಿನೊಳಗೆ ಕುಂತಿರ್ತಾನೆ. ಕುಂತಾಗ ಎಲ್ಲರೂ ಒಂದ್ ಕಡೆ ನೋಡ್ತಾರೆ. ನೋಡಿದಾಗ ನೀನೇ ಇರ್ಬೇಕು